ನೀವೆಲ್ಲ ನೋಡಿರ್ಬೋದು, ನಮ್ಮ ಮಾಧ್ಯಮದ ವರದಿಗಾರರ ಮೇಲೆ ಹಲ್ಲೆ ಅಂತೆಲ್ಲ ಬರ್ತಾ ಇತ್ತು. ಸ್ನೇಹಿತರೆ ನಮಸ್ಕಾರ, ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಸೆನ್ಸೇಷನ್ ಆಗಿರುವಂತಹ ವಿಷಯ ಅದುವೇ ಧರ್ಮಸ್ಥಳದ ಪ್ರಕರಣ. ಹೌದು, ಧರ್ಮಸ್ಥಳದ ಠಾಣಾ ವ್ಯಾಪ್ತಿಯಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೀನಿ, ನಾನು ಆ ಜಾಗವನ್ನ ತೋರಿಸ್ತೀನಿ ಅಂತ ಹೇಳಿ ಒಬ್ಬ ದೂರುದಾರ ಬಂದಿರೋದು. ಆತನ ಹೆಸರು ಭೀಮಾ, ಅನಾಮಧೇಯ, ಮಾಸ್ಕ್ ಮ್ಯಾನ್ ಅಂತ ನಾವೆಲ್ಲ ಏನ್ ಕರಿತೀವಿ. ಆತ ದೂರು ಕೊಟ್ಟಿರೋದು, ಬಳಿಕ SIT ತಂಡ ಫಾರ್ಮ್ ಆಗಿರೋದು, ಆ SIT ತಂಡ ಉತ್ಕಲ್ನ ಸ್ಟಾರ್ಟ್ ಮಾಡಿರೋದು, ಆ ಉತ್ಕಲ್ನ ಇವತ್ತು 12 ದಿನಕ್ಕೆ ಕಾಲಿಟ್ಟಿರೋದು, ಇದೆಲ್ಲ ನಿಮ್ಗೆ ಗೊತ್ತಿದೆ. ಹಾಗೂ ಸ್ನೇಹಿತರೆ, ಈ ಒಂದು ಪ್ರಕರಣದಲ್ಲಿ ಕೆಲವೊಂದು ಮಾಧ್ಯಮಗಳು, ನಿಮಗೆ ಗೊತ್ತು ಆ ಮಾಧ್ಯಮ ಯಾವುದು ಅಂತ, ಎಲ್ಲ ಮಾಧ್ಯಮಗಳು ಅಲ್ಲ, ಕೆಲವೊಂದು ಕನ್ನಡ ಮಾಧ್ಯಮಗಳು ಬಯಾಸ್ಡ್ ಆಗಿ ಸ್ಟೇಟ್ಮೆಂಟ್ ಕೊಡುವಂತಹ, ತಮ್ಮನ್ನು ತಾವು ಮಾರ್ಕೊಂಡು ಮಾತನಾಡುವಂತಹ ಕೆಲವೊಂದು ಸಂಸ್ಥೆಗಳು ಈ ಒಂದು ಪ್ರಕರಣದಲ್ಲಿ ಬೇರೆ ತರನೇ ಭಿನ್ನಾಭಿಪ್ರಾಯ ತೋರಿಸೋದಾಗಿರ್ಬೋದು, ಜನರಲ್ಲಿ ಒಂದು ಹೊಸ ಮಿಸ್ಲೀಡಿಂಗ್ ಮಾಡುವಂತದ್ದಾಗಿರ್ಬೋದು, ಏನೋ ಇವ್ರದೇ ಒಂದು ಏನೋ ಮಾತನಾಡುವಂತದ್ದು ಇರ್ಬೋದು. ಇದೆಲ್ಲ ಗೊತ್ತು ನಿಮ್ಗೆ, ಮಾಧ್ಯಮದವರು ಏನು, ಹೇಗೆ, ಯಾಕೆ ಅಂತೆಲ್ಲ. ಅದ್ರ ಬಗ್ಗೆ ಜಾಸ್ತಿ ಮಾತನಾಡೋದು ಬೇಡ. ಇನ್ನು ವೀಕ್ಷಕರೇ, ಎಲ್ಲಾ ಕಡೆ ಈ ಒಂದು ಧ್ವನಿ ಜೋರಾಗ್ತಾ ಇದ್ದಂತೆನೆ ಸುಜಾತ ಭಟ್ ಪರ ವಕೀಲರಾದಂತಹ ಮಂಜುನಾಥ್ ಅವರು ಒಂದು ಸ್ಟೇಟ್ಮೆಂಟ್ ನ ಹೊರಡಿಸ್ತಾರೆ. ಏನಂತ ಹೇಳಿದ್ರೆ, ಕೆಲವೊಂದು ಚಾನೆಲ್ ಗಳನ್ನ ಮೆನ್ಷನ್ ಮಾಡ್ತಾರೆ. ಆ ಒಂದು ಚಾನೆಲ್ಗಳು ಯಾಕೆ ಈ ತರ ಸುಳ್ಳು ಸುದ್ದಿಯನ್ನ ಬಿತ್ತರಿಸ್ತಿದ್ದೀರಾ, ಯಾಕೆ ಈ ತರ ಒಂದು ಪ್ರೊಪಗಂಡನ ಮಾಡ್ತಾ ಇದ್ದೀರಾ, ನೀವೇನಾದ್ರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟವರಿಂದ ಈ ತರ ಮಾತನಾಡಲು ಹಣ ಪಡೆದಿದ್ದೀರಾ, ಇದನ್ನ ಒಂದು ವಾರದೊಳಗಡೆ ಹೇಳ್ಬೇಕು, ಇಲ್ಲವಾದಲ್ಲಿ ಕೋರ್ಟ್ಗೆ ಪೆಟಿಷನ್ ಹಾಕಲಾಗುವುದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗೂ ಸುವರ್ಣ ನ್ಯೂಸ್ ಆಂಕರ್ ಮೇಲೆ ಹಲ್ಲೆ ಆಗಿದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇತ್ತು, ನೀವೆಲ್ಲ ನೋಡಿರ್ಬೋದು. ನಮ್ಮ ಮಾಧ್ಯಮದ ವರದಿಗಾರರ ಮೇಲೆ ಹಲ್ಲೆ ಅಂತೆಲ್ಲ ಬರ್ತಾ ಇತ್ತು. ಸೊ ತದನಂತರ ಯಾರು ಆ ವರದಿಗಾರ, ಸುವರ್ಣ ನ್ಯೂಸ್ ಚಾನೆಲ್ ನ ವರದಿಗಾರರು, ಅವರೇ ವಿಡಿಯೋ ಮಾಡಿ ಹೇಳಿದ್ದಾರೆ, ಬೇರೆಯವರೆಲ್ಲ ಹೊಡೆಯಕ್ಕೆ ಬಂದಾಗ ತಪ್ಪಿಸಿದ್ದು ನೀವು ಅಂತ. ಅಲ್ಲಿ ಯಾರು ಅವ್ರಿಗೆ ಹೊಡೆದ್ರು ಅಂತ ಹೇಳಲಾಗ್ತಿದೆ, ಇನ್ನು ಸೌಜನ್ಯ ಪರ ಹೋರಾಟಗಾರರು ಹೊಡೆದಿದ್ದಾರೆ ಅಂತ ನ್ಯೂಸ್. ಬಟ್ ಮೊನ್ನೆ ದಿನನೇ ಅದಕ್ಕೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಆತ ವಿಡಿಯೋ ಮಾಡಿ ಹೇಳಿದ್ದಾರೆ, ಯಾರ ವರದಿಗಾರ ಇದ್ರು, ಯಾರಿಗೆ ಹೊಡೆಯಲಾಗಿತ್ತು ಅಂತ ಹೇಳ್ತಾ ಇದ್ರಲ್ಲ, ಆ ಒಬ್ಬ ವರದಿಗಾರನೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಇಲ್ಲ ನನ್ನ ಮೇಲೆ ಹಲ್ಲೆ ಆಗಿಲ್ಲ ಅಂತ. ಹಾಗೂ ಕೂಡ ಪೊಲೀಸ್ ಸಮ್ಮುಖದಲ್ಲಿಯೇ ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ, ಈ ಒಂದು ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ಹಲ್ಲೆ ಆಗಿಲ್ಲ, ಯಾವುದೇ ತರದ ಗುರುತುಗಳು ಇಲ್ಲ ಅಂತ ಹೇಳಿ. ಇವರು ಅಷ್ಟನ್ನ ಕ್ಲಾರಿಫೈ ಮಾಡ್ಕೊಳ್ಳದೆ, ಕರೆಕ್ಟ್ ಆಗಿ ವಿಚಾರಿಸದೆ, ಮಾಧ್ಯಮಗಳು ಸಾವಿರಾರು ಜನ ನೋಡ್ತಾ ಇರ್ತಾರೆ ಅಲ್ವಾ. ಸೊ ಇವರೊಂದು ವಿಷಯನ ನೀಟಾಗಿ ಪರಿಶೀಲಿಸಿ ಅದು ಸತ್ಯನ ಸುಳ್ಳು ಅಂತ ಗೊತ್ತಾದ ನಂತರ ಮಾತ್ರ ವರದಿ ಮಾಡ್ಬೇಕು. ಸಡನ್ ಆಗಿ ಒಂದು ವಿಷಯ ಗೊತ್ತಾದ ತಕ್ಷಣ ಅವರು ಕನ್ಕ್ಲೂಷನ್ಗೆ ಬಂದು ಇದೇ ಆಗಿದೆ, ಹೀಗೆ ಆಗಿದೆ, ಇಂಥವ್ರೇ ಮಾಡಿದ್ದಾರೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದು ವರದಿ ಮಾಡ್ತಾ ಇದ್ರು. ಈಗ ಆತನೇ ಹೇಳಿರೋ ಪ್ರಕಾರ ಆತನ ಮೇಲೆ ಹಲ್ಲೆ ಆಗಿಲ್ಲ. ಇದಕ್ಕೆ ಅವ್ರು ಯಾವ ತರ ಹೇಳ್ತಾರೋ, ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ. ಅವ್ರ ಮೇಲೂ FIR ಆಗಿದೆ, ಇವ್ರ ಮೇಲೂ FIR ಆಗಿದೆ. ಕೇಸ್ ಮತ್ತೆ ಕೌಂಟರ್ ಕೇಸ್, ದೂರು ಮತ್ತು ಪ್ರತಿ ದೂರು ಅಂತಾರಲ್ಲ. ಓಕೆ, ಈಗ ಇಬ್ರು ಇದ್ರೆ ಇವ್ರ ಮೇಲೆ ದೂರ್ ಕೊಡೋದು, ಇವ್ರ ಮೇಲೆ ದೂರ್ ಕೊಡೋದು. ಸೊ ಆ ಒಂದು ಪ್ರಕ್ರಿಯೆ ಎಲ್ಲ ಆಗಿದೆ. ತುಂಬಾ ಕೇಸ್ಗಳು ಕೂಡ ದಾಖಲಾಗಿದೆ. ಅದ್ರ ಬಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ, ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಕನ್ನಡ ಸೋಕಾಲ್ಡ್ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಷಯ ಏನು, ಲಾಯರ್ ಈ ತರ ಒಂದು ಸ್ಟೇಟ್ಮೆಂಟ್ ಹೊರಡಿಸಿದ್ದಾರೆ, ಅವರದು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ. ಇನ್ನು ವೀಕ್ಷಕರೇ, ಅಲ್ಲಿ ಆ ಒಂದು ಯೂಟ್ಯೂಬರ್ಸ್ ಮೇಲಾದಂತಹ ಹಲ್ಲೆ ಯಾಕಾಯ್ತು, ಯಾರನ್ನ ಇಂಟರ್ವ್ಯೂ ಮಾಡ್ತಿದ್ರು ಅದೆಲ್ಲ ನಿಮ್ಗೆ ಗೊತ್ತೇ ಇದೆ, ನಾನು ಮತ್ತೆ ಹೇಳಕ್ ಹೋಗಿಲ್ಲ. ನಿಮ್ಗೆ ಗೊತ್ತು, ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಸೌಜನ್ಯ ಮನೆಗೆ ಭೇಟಿ ನೀಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಬೈಟ್ ತಗೋಣ, ಅದನ್ನ ಕವರ್ ಮಾಡೋಣ, ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಹೋಗಿರುವಂತಹ ಅಲ್ಲಿನ ಸ್ಥಳೀಯ ಕೆಲವೊಬ್ಬ ಯೂಟ್ಯೂಬ್ ಚಾನಲ್ ಹೊಂದಿರುವ ಮುಖ್ಯಸ್ಥರ ಮೇಲೆ ಯಾರು ನ್ಯಾಯದ ಪರ ಮಾತಾಡ್ತಿರ್ತಾರೆ ಅವರ ಮೇಲೆ ಹಲ್ಲೆ ಆಗತ್ತೆ. ಹಲ್ಲೆ ಮಾಡಿದವರ ವಿರುದ್ಧ ಕೂಡ FIR ದಾಖಲಾಗಿದೆ. ಅದರಲ್ಲಿ ಒಬ್ಬ ಅಪರಾಧಿನ ಒಳಗೆ ಕೂಡ ಹಾಕಿದ್ದಾರೆ ಪೊಲೀಸರು. ಇನ್ನು ಬಿಗ್ ಬಾಸ್ ನ ರಜತ್ ಅವರು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದಾರೆ. ಅವ್ರು ಏನ್ ಕಂಡಿದ್ರು, ಅವ್ರು ಏನ್ ನೋಡಿದ್ರು ಯಥಾವತ್ತಾಗಿ ವಿಡಿಯೋ ಮಾಡಿ, ಒಬ್ಬ ಅಲ್ಲಿ ಹೋಗಿದ್ದಾರೆ, ಒಬ್ಬ ಸೆಲೆಬ್ರಿಟಿ ಅಂದ್ಮೇಲೆ ಅದ್ರ ಬಗ್ಗೆ ಮಾತನಾಡೋದು ಅವ್ರ ಧರ್ಮ. ಅವ್ರು ಕೂಡ ಅಷ್ಟೇ ನಿಷ್ಠಾವಂತಾಗಿ ಮಾತನಾಡಿದ್ದಾರೆ. ಅದಾದ ನಂತರ ಮಾಧ್ಯಮಗಳೇ ಹೇಳಿರೋ ಹಾಗೆ, ಮಾಧ್ಯಮಗಳವರ ಇಂಟರ್ವ್ಯೂ ತಗೊಂಡಿರೋ ಹಾಗೆ, ರಜತ್ ಅವರ ಹೆಂಡತಿ ಹಾಗೂ ರಜತ್ ಕೂಡ ಹೇಳಿರೋ ಹಾಗೆ ಅವರಿಗೆ ಥ್ರೆಟನಿಂಗ್ ಬರ್ತಾ ಇದೆ, ಥ್ರೆಟ್ ಕಾಲ್ಸ್ ಗಳು ಬರ್ತಾ ಇದೆಯಂತೆ. ಕೆಲವೊಂದು ಕರೆಗಳು ಬರ್ತಾ ಇದೆಯಂತೆ. ರಜತ್ ಹೆಂಡತಿ ಅವರ ಹೆಸರು ಅಕ್ಷಿತಾ ಅಂತ. ಅವರಿಗೆ ಕರೆಗಳು ಮಾಡಿ ಹೇಳಲಾಗ್ತದೆ. ಯಾವ ತರ ಅಂತ ಹೇಳಿದ್ರೆ, ನಿಮ್ ಗಂಡ ಈಗ ಇಲ್ಲಿಗೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅವ್ರಿಗೆ ಸುಮ್ನೆ ಇರೋಕೆ ಹೇಳಿ, ವಾಪಸ್ ಕರ್ಸ್ಕೊಬಿಡಿ ಅವ್ರು ಬೇಕಂದ್ರೆ. ಈ ತರ ಒಂದು ಕೊಲೆ ಬೆದರಿಕೆ ಅಂತ ನೀವು ಅನ್ಕೋಬಹುದು, ಜೀವ ಬೆದರಿಕೆ ಅಂತ ನಾವ್ ಏನ್ ಕರಿತೀವಿ, ಥ್ರೆಟನಿಂಗ್ ಕಾಲ್ಸ್, ಥ್ರೆಟ್ಟಿಂಗ್. ಆ ಒಂದು ಥ್ರೆಟ್ ಆಗ್ತಾ ಇದೆಯಂತ. ಇದನ್ನೇ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ವಿರುದ್ಧ FIR ಕೂಡ ಫೈಲ್ ಮಾಡಿದ್ದಾರೆ. ಹಾಗೂ ರಜತ್ ಅವರ ಹೆಂಡತಿ ಅಕ್ಷಿತಾ ಅವರಿಗೆ ಕೆಲವು ಬ್ಯಾಡ್ ಕಮೆಂಟ್ಸ್, ಗೊತ್ತಲ್ಲ ನಿಮ್ಗೆ, ಏನೇ ಆದ್ರೂ ಅವ್ರ ಪ್ರೊಫೈಲ್ ಉಟ್ಕೊಂಡು ಹೋಗಿ ಕಮೆಂಟ್ ಮಾಡುವಂತ ಕೆಲವೊಂದು ಹುಳಗಳು ಇರ್ತಾರಲ್ವಾ. ಸೊ ಅಂತರ ವಿರುದ್ಧ ಕೂಡ FIR ಫೈಲ್ ಆಗಿದೆ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ವಿಚಾರದಲ್ಲಿ ನಾವು ಗಮನಿಸಬೇಕಾದ್ರೆ, ಯಾಕೆ ಅವ್ರು ಕಂಡಿದ್ದನ್ನ ಹೇಳಿದ್ರು, ಅವ್ರು ಯಾವುದೇ ತಿರುಚಿ ಹೇಳಲಿಲ್ಲ, ಏನು ಹೇಳಲಿಲ್ಲ. ಅವ್ರು ನಮ್ಗೆ ಕೂಡ ಇದನ್ನ
ಯಥಾವತ್ತಾಗಿ ಮಾತನಾಡ್ತೀವಿ. ಯಾಕಂತ ಹೇಳಿದ್ರೆ ವಿಡಿಯೋ ದಾಖಲಿದೆ. ಏನು ಆ ಒಂದು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಅವ್ರು ಬಂದಲ್ಲಿ ಆವಾಜ್ ಹಾಕಿದಾಗಿರ್ಬೋದು, ಹೊಡೆದಿರೋದಾಗಿರ್ಬೋದು, ಎಲ್ಲ ವಿಡಿಯೋ ಫುಟೇಜ್ಗಳು ಪೊಲೀಸರಿಗೆ ಕೂಡ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನೀವು ನೋಡ್ಬೋದು ಯಾವ ತರ ಎಲ್ಲ ಆಗಿದೆ ಅಂತ ಹೇಳಿ. ಕ್ಯಾಮ್ರಾ ಎಲ್ಲ ಹುಡಿ ಆಗಿರೋದಕ್ಕೆ ಎಲ್ಲದೂ ಕೂಡ ಸಾಕ್ಷಿ ಇದೆ. ಯಾರು ಸಾಕ್ಷಿ ಇಲ್ಲದೆ ಮಾತನಾಡ್ತಿಲ್ಲ ಅಲ್ವಾ. ಸೊ ಅವರ ವಿರುದ್ಧ ಥ್ರೆಟನಿಂಗ್ ಕಾಲ್ ಬಂದಿದೆ ಅಂತ. ಯಾಕೆ, ಏನು, ಇದೆಲ್ಲ ಜನರು ನಿಮ್ಮ ತಿಳುವಳಿಕೆಗೆ ಬಿಡ್ತೀವಿ. ಯಾಕಂದ್ರೆ ಇಲ್ಲಿ ಒಂದು ಮಾತಾಡಿದ್ರೆ ಗೊತ್ತು, ಈ ಒಂದು ಪ್ರಕರಣದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪರ ವಿರೋಧ ಚರ್ಚೆ ನಡೀತಾ ಇದೆ. ಸೊ ನಾವು ಯಾರು ಪರನೂ ಮಾತಾಡ್ತಿಲ್ಲ, ವಿರೋಧನೂ ಮಾತಾಡ್ತಿಲ್ಲ, ಅದ್ರ ನ್ಯಾಯದ ಪರ ಮಾತಾಡ್ತಿದ್ವಿ. ಏನೊಂದು ಆಗಿದೆ ಅದು ತಪ್ಪು ಅಂತ ಕಾಣಿಸ್ತಿರುವಾಗ ಅದನ್ನ ತಪ್ಪು ಅಂತಾನೆ ಹೇಳ್ಬೇಕು. ಅದು ತಪ್ಪು ಅಂತ ಗೊತ್ತಿದ್ರು 4 ಜನ ಅದನ್ನ ಸರಿ ಅಂತಿದ್ದಾರೆ ಅಂತ ಹೇಳಿ ನಾವು ಅದನ್ನ ಸರಿ ಅನ್ನೋದ್ರಲ್ಲಿ ಯಾವುದೇ ತರದಂತಹ ಅರ್ಥ ಇರೋದಿಲ್ಲ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಈ ಒಂದು ಧರ್ಮಸ್ಥಳದ ಏನ್ 100 ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೀಮಾ ಅನ್ನುವ ಏನೋ ಒಂದು ಹೆಸರಿಟ್ಟಿದ್ದಾರೆ. ಆ ದೂರುದಾರಿಗೆ ಸ್ಥಳಗಳನ್ನ ತೋರಿಸಿ ಅಲ್ಲಿ SIT ಡಿಗ್ ಮಾಡ್ತಾ ಇದೆ. ಸೊ ಇವತ್ತು 13ನೇ ಸ್ಪಾಟ್ ನ ಡಿಗ್ ಮಾಡ್ಬೇಕಿತ್ತು. ಇವತ್ತು ಸ್ನೇಹಿತರೆ SIT ತಂಡದಿಂದ ಕಾರ್ಯಾಚರಣೆ ಸುಮಾರು 12 ಗಂಟೆ 12:30 ಈ ಒಂದು ಸುಮಾರಿಗೆ ಅವರು ಬರ್ತಾರೆ. ಆ ಸ್ಪಾಟ್ ಅವರು ನಿನ್ನೆ ಏನು ಬಂದಿದ್ರು, ಆ ಒಂದು ನೇತ್ರಾವತಿ ಸ್ನಾನಘಟ್ಟದಿಂದ ಮುಂದೆ ಏನು ಬೋಳಿಯಾರ್ ಅನ್ನೋ ಒಂದು ಜಾಗ, ಅಲ್ಲೊಂದು ಸ್ಥಳ ಮಹಾಜರಾಗಿದೆ. ಏನು ನಾನು ಒಂದು ವಿಡಿಯೋ ಕೂಡ ಮಾಡಿದೀನಿ, ನೀವು ನನ್ನ ಚಾನಲ್ ಹೋಗಿದ್ರೆ ಹುಡುಕಿದ್ರೆ ನಿಮ್ಗೆ ಸಿಗತ್ತೆ. ಪದ್ಮಲತಾ ಕೇಸ್, ಏನು ಪದ್ಮಲತಾ ಅನ್ನುವ ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಸೊ ಆ ಹುಡುಗಿ 50 ದಿನ ಆದ ನಂತರ ಅರ್ಧಂಬರ್ಧ ಕೊಳೆತ ಸ್ಥಿತಿಯಲ್ಲಿ ಅಥವಾ ಕೈ ಕಟ್ಟಾಕಿದ ಸ್ಥಿತಿಯಲ್ಲಿ ಅವರ ಬಾಡಿ ಸಿಕ್ಕಿದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮ್ಗೆ ಆ ಒಂದು ಕಥೆನ ಬಿಚ್ಚಿಟ್ಟಿದ್ದೀನಿ, ನೀವು ನೋಡ್ಬೋದು, ಪದ್ಮಲತಾ ಕೇಸ್ ಅಂತ. ಸೊ ಆ ಪದ್ಮಲತಾ ಅವರ ಮನೆ ಪಕ್ಕ ಅಂದ್ರೆ ಸಮೀಪದ ಜಾಗದಲ್ಲೇ ನಿನ್ನೆ ಒಂದು ಸ್ಥಳವನ್ನ ಮಹಾಜರ್ ಮಾಡಿದ್ದಾರೆ. ಏನು ಬೋಳಿಯಾರ್ ಅನ್ನೋ ಜಾಗ, ಅವರ ಮನೆ ಕೂಡ ಬೋಳಿಯಾರ್ ಗ್ರಾಮದಲ್ಲೇ ಇರುವಂತದ್ದು. ಸೊ ಇವತ್ತು SIT ತಂಡ ಭೀಮನನ್ನ ಕರ್ಕೊಂಡು ಏನು ಬಾಹುಬಲಿ ಗುಡ್ಡದ ಸಮೀಪದಲ್ಲಿ ಇರುವಂತಹ ಜಾಗ, ಅಲ್ಲಿ ಒಂದು ಏನು ಸಿ ಲೆವೆಲ್, ನಾವು ಸಮುದ್ರ ಮಟ್ಟದಿಂದ 3000 ಅಡಿ ಮೇಲಿರುವಂತಹ ಜಾಗ, ಆ ಒಂದು ಜಾಗದಲ್ಲಿ ಸ್ಥಳ ಮಹಾಜರು ಕೂಡ ಆಗಿದೆ. ಅಗೆಯುವ ಪ್ರಕ್ರಿಯೆ ಈ ಕ್ಷಣಕ್ಕೆ, ನನಗೆ ವಿಡಿಯೋ ಮಾಡ್ತಿರೋ ಟೈಮಲ್ಲೂ ಕೂಡ ಅಗೆಯುವ ಪ್ರಕ್ರಿಯೆ ನಡೀತಾನೆ ಇದೆ. ಏನ್ ಸಿಕ್ಕಿದೆ, ಏನ್ ಸಿಕ್ಕಿಲ್ಲ, ಏನ್ ಸಿಕ್ತು, ಉಪ್ಪು ತಗೊಂಡೋದ್ರ ಗೊತ್ತಿಲ್ಲ. ಆ ಒಂದು ಸ್ಪೆಕ್ಯುಲೇಷನ್ ಗಳು ಮಾಡೋದ್ ಬೇಡ. ಯಾಕಂತ ಹೇಳಿದ್ರೆ SIT ತಂಡ ಈ ಒಂದು ಪ್ರಕರಣದ ಗೌಪ್ಯತೆಯನ್ನ ಕಾಪಾಡ್ಕೊಳ್ಳೋಕೆ ಕಷ್ಟ ಪಡ್ತಾ ಇದ್ದಾರೆ, ಕ್ರಮ ಕೂಡ ಕೈಗೊಂಡಿದ್ದಾರೆ. ಅದರ ಮಧ್ಯದಲ್ಲಿ ನಾವು ಇಲ್ಲಿ ಬಂದು 100 ಜನ ನೋಡುವಂತಹ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಕೂತ್ಕೊಂಡು ಹಾಗಂತೆ ಹೀಗಂತೆ ಉಪ್ಪುಮುಟ್ಟ ತಗೊಂಡೋದ್ರಂತೆ ಇಲ್ಲಂತೆ ಈ ಒಂದು ಸ್ಪೆಕ್ಯುಲೇಷನ್ ಗಳು ಕೊಡೋದು ಬೇಡ ಅಂತ ಹೇಳಿ ಅಗಿತಾ ಇರೋದು ಹೌದು, ಕಣ್ಣಿಗೆ ಕಾಣಿಸ್ತಾ ಇದೆ. JCB ಗಳನ್ನ ಬಳಸ್ತಾ ಇದ್ದಾರೆ, ಅಗಿತಾ ಇದ್ದಾರೆ, ಮ್ಯಾನ್ ಪವರ್ ಬಳಸ್ತಾ ಇದ್ದಾರೆ. ಇವತ್ತು ಅಲ್ಲಿಂದ ಲೈವ್ ಗಳೆಲ್ಲ ನಾವು ನೋಡಿದೀವಿ. ಸೊ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅನ್ನೋದು ಅಧಿಕೃತವಾಗಿ ಹೊರಗೆ ಬರ್ಬೇಕು. ಆದ್ರೆ ಆ ಒಂದು ಬಾಹುಬಲಿ ಗುಡ್ಡದಲ್ಲಿ ಸ್ಥಳ ಮಹಾಜರಾಗಿದೆ, ಅಗಿತಾ ಇದೆ. ಅದಕ್ಕೆ ನಂಬರ್ 16, ನಿನ್ನೆ ನಂಬರ್ 15, ಇವತ್ತು ನಂಬರ್ 16 ಅಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಕೂಡ ಇದೆ, ಅಲ್ಲಿ ಅದೇ ಜಾಗದಲ್ಲಿ ಅಗಿತಾ ಇದ್ದಾರೆ. ಇನ್ನು ಸ್ನೇಹಿತರೆ, SIT ಕಚೇರಿಗೆ ಹಲವಾರು ಜನ ಸ್ಥಳೀಯರು ಬಂದಿದ್ದಾರೆ. 4 ರಿಂದ 5 ಜನ ಬಂದು ಆ ಭೀಮಾ ಎನ್ನುವ ವ್ಯಕ್ತಿ ನಮ್ಗೆ ಗೊತ್ತು, ಆತ ಯಾರಿಗೂ ಕಾಣಿಸದೇ ಇರೋ ಹಾಗೆ ನಾನು ಶವ ಹೂತಿದ್ದೀನಿ ಅಂತ ಅನ್ಕೊಂಡಿರಬಹುದು. ಆದ್ರೆ ಆತ ಹೂಳುತ್ತಿರೋದನ್ನ ನಾವು ನೋಡಿದ್ದೇವೆ. ಆದ್ರೆ ಆ ಸಮಯದಲ್ಲಿ ನಮ್ಗೆ ಹೇಳಲಿಕ್ಕೆ ಧೈರ್ಯ ಸಾಕಾಗ್ಲಿಲ್ಲ. ಇವಾಗ SIT ಹೆಲ್ಪ್ ಲೈನ್ ತೆರೆದಿರೋದ್ರಿಂದ ಬಂದಿದ್ದೀವಿ ಧೈರ್ಯವಾಗಿ ಹೇಳಲಿಕ್ಕೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಹಾಗೂ SIT ಇದಕ್ಕೆ ಸಂಬಂಧಪಟ್ಟಂತೆ ಆಗ ಏನು ಆ ಒಂದು ಭೀಮಾ ಇದ್ದ ಕಾಲದಲ್ಲಿ ಭೀಮನ ಜೊತೆ ಕೆಲಸ ಮಾಡ್ತಾ ಇದ್ದಂತಹ ನೇತ್ರಾವತಿ ಭಾಗದಲ್ಲಿ ಸ್ವಚ್ಛತಾ ಕಾರ್ಯನ ಭೀಮಾ ಮಾಡ್ತಿದ್ದ ಅಂತ ಏನು ಹೇಳಲಾಗಿತ್ತು. ಅವರ ಜೊತೆ ಇದ್ದಂತಹ ಕೆಲಸಗಾರನ ಕೂಡ ವಿಚಾರಣೆ ಮಾಡಲಾಗಿದೆ. ಅವರು ತಮಿಳುನಾಡು ಮೂಲದವರು. ಸೊ ಇದು ಕೂಡ SIT 2 ತಂಡವಾಗಿ ಕೆಲಸ ಮಾಡ್ತಿದೆ ಸ್ನೇಹಿತರೆ. ಒಂದು ಸ್ವಲ್ಪ ಜನ ಅಲ್ಲಿ ಬಂದ್ಬಿಟ್ಟು ಜಿತೇಂದ್ರ ಕುಮಾರ್ ದಯಾಮ ಇವರ ನೇತೃತ್ವದಲ್ಲಿ ಬಂದ್ಬಿಟ್ಟು ಡಿಗ್ಗಿಂಗ್ ಪ್ರಕ್ರಿಯೆ ನಡೀತಾ ಇದೆ ಆ ಒಂದು ಜಾಗದಲ್ಲಿ. ಇನ್ನು ಕೆಲವು ಜನ ಬೇರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಏನು ಕೆಲಸಗಳನ್ನು ನಡಿಬೇಕು, ಏನು ಮಾಹಿತಿ ಕಲೆ ಹಾಕ್ಬೇಕು, ಯಾರನ್ನ ಇಂಟ್ರೋಗೇಷನ್ ಮಾಡ್ಬೇಕು, ಯಾರಿಗೆ ನೋಟಿಸ್ ಕೊಡ್ಬೇಕು, ಈ ಒಂದು ಕೆಲಸ ಎಲ್ಲ ನಿರಂತರವಾಗಿ ದಕ್ಷ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಇನ್ನು ಖುಷಿ ವಿಚಾರ ಅಂತ ಹೇಳಿದ್ರೆ ಏನು ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿತ್ತು, ಅವರೆಲ್ಲ ಚೇತರಿಸ್ಕೊಂಡಿದ್ದಾರೆ. ವಿಡಿಯೋಗಳನ್ನ ಕೂಡ ಆಸ್ಪತ್ರೆಯಿಂದಲೇ ಮಾಡಿ ಅದ್ರ ಬಗ್ಗೆ ಮಾತನಾಡಿ ಹೇಳ್ತಾ ಇದ್ದಾರೆ. ಇನ್ನೊಂದು 2 ರಿಂದ 3 ದಿನಗಳಲ್ಲಿ ಡಿಸ್ಚಾರ್ಜ್ ಆಗ್ತಾರೆ. ಅವರೆಲ್ಲರೂ ಆ ಭಗವಂತನ ಕೃಪೆಯಿಂದ ಬೇಗ ಹುಷಾರಾದ್ರು. ಮತ್ತೆ ಈಗ ಅದೇ ಜೋಶಲ್ಲಿ ತಮ್ಮ ಕೆಲಸ, ನ್ಯಾಯದ ಪರ ಹೋರಾಟ, ಸುದ್ದಿಯನ್ನ ಬಿತ್ತರಿಸೋದು, ಅದೆಲ್ಲ ಕೆಲಸವನ್ನು ಇನ್ನೊಂದು 2 ರಿಂದ 3 ದಿನಗಳಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು. ಸಪೋರ್ಟ್ ಮಾಡಿ, ನ್ಯಾಯದ ಪರ ಎಲ್ಲರೂ ಜೊತೆ ಆಗೋಣ, ಧ್ವನಿ ಎತ್ತೋಣ. ಈ ಒಂದು ಪ್ರಕರಣಕ್ಕೆ ಬೇಗ ಒಂದು ತಾರ್ಕಿಕ ಅಂತ್ಯ ಕೊಡೋಣ. ಎಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.